ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. 1928 ನಮ್ಮ ನಾಡಿನಲ್ಲಿ ಕನ್ನಡ ಎಂಎ ಓದಿದ ಮೊದಲ ತಂಡದಲ್ಲಿ ಕುವೆಂಪು ವ್ಯಾಸಂಗ ಮಾಡಿದ್ದರೆ, ಎರಡನೇ ತಂಡದಲ್ಲಿ ಜಿಪಿ ರಾಜರತ್ನಂ ವಿದ್ಯಾರ್ಥಿಯಾಗಿ ಸೇರಿದ್ದರು. ಎಂಎ ಮುಗಿಸಿದ ರಾಜರತ್ನಂ ಅವರಿಗೆ ಹೊಟ್ಟೆಪಾಡಿಗಾಗಿ ಒಂದು ಕೆಲಸ ಹುಡುಕುವುದೇ ದೊಡ್ಡ ಸಮಸ್ಯೆ ಆಯಿತು. ಆಗ ಜನಗಣತಿ ಕೆಲಸ ನಡೆಯುತ್ತಿದ್ದು, 25 ರೂಪಾಯಿ ಸಂಬಳದ ಸಾರ್ಟರ್ ಎಂಬ ತಾತ್ಕಾಲಿಕ ಹುದ್ದೆ ಸಿಗುವುದೆಂದು ತಿಳಿದು ಬೆಂಗಳೂರಿಗೆ ಹೋದರು. ಆಗ ಜನಗಣತಿ ಕಮಿಷನರ್ ಆಗಿದ್ದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ರಾಜರತ್ನಂರಿಗೆ, ಇದೇನಪ್ಪ, ಎಂಎ ಪದವೀಧರನಾಗಿ ಸಾಹಿತ್ಯ ರಚನೆ ಮಾಡಿಕೊಂಡಿರುವುದನ್ನು ಬಿಟ್ಟು 25 ರೂಪಾಯಿ ಕೆಲಸಕ್ಕೆ ಬಂದಿದ್ದೀರಲ್ಲ ಎಂದರು. ಒಂದು ಹೊತ್ತಿನ ಊಟಕ್ಕೂ ಇಲ್ಲದಿರುವುದರಿಂದಲೇ ಈ ತಾತ್ಕಾಲಿಕ ಕೆಲಸಕ್ಕೆ ಬರಬೇಕಾಗಿದೆ ಎಂದು ರಾಜರತ್ನಂ ಉತ್ತರಿಸಿದರು. ಮುರುಕಗೊಂಡ ಮಾಸ್ತಿಯವರು, ಮುಂದಿನ 6 ತಿಂಗಳು ನಿಮಗೆ ಪ್ರತಿ ತಿಂಗಳಿಗೆ 25 ರೂಪಾಯಿ ನಾನೇ ಕೊಟ್ಟು ಬಿಡುತ್ತೇನೆ. ನೀವು ಸಾರ್ಟರ್ ಕೆಲಸ ಮಾಡುವ ಬದಲು ಬರವಣಿಗೆ ಮುಂದುವರಿಸಿ, ಚೀನಾ ದೇಶದ ಬೌದ್ಧ ಯಾತ್ರಿಕರ ಅನುಭವಗಳನ್ನೆಲ್ಲ ಅನುವಾದ ಮಾಡಿ ಲೇಖನ ಬರೆಯಿರಿ ಎಂದು ಪ್ರೋತ್ಸಾಹಿಸಿದರು. ಅದರಂತೆ ರಾಜರತ್ನಂ ಯಾತ್ರಿಕರ ಅನುಭವಗಳನ್ನು ಕನ್ನಡದಲ್ಲಿ ಬರೆದರು. ಈ ವೇಳೆಗೆ ರಾಜರತ್ನರ ತಂದೆಯವರು ಕಾಯಿಲೆಯಾಗಿ ಮಲಗಿಬಿಟ್ರು. ಶಾಲಾ ಉಪಾಧ್ಯಾಯರಾಗಿದ್ದ ಅವರ ಗೈರು ಹಾಜರಿಯಲ್ಲಿ ರಾಜರತ್ನಂ ಶಿಕ್ಷಕರಾಗಿ ಸ್ವಲ್ಪ ಕಾಲ ಸೇವೆ ಸಲ್ಲಿಸಬೇಕೆಂದು ಕರೆ ಬಂದಿತ್ತು. ಎಂಎ ಓದಿದವನಿಗೆ 5-6ನೇ ಕ್ಲಾಸಿನ ಮಕ್ಕಳಿಗೆ ಪಾಠ ಮಾಡುವುದೇನು ಮಹಾ ಎಂದುಕೊಂಡೆ ರಾಜರತ್ನಂ ಶಾಲೆಗೆ ಕಾಲಿಟ್ಟರು. ಮೊದಲ ಅವಧಿಯಲ್ಲಿ 5ನೇ ತರಗತಿ ಮಕ್ಕಳಿಗೆ ಕನ್ನಡ ಪದ್ಯ. 8 ಗೇಣಿನ ದೇಹ, ರೋಮಗಳ 8 ಕೋಟಿಯ ಕೀಲ್ಗಳು, 68 ಮಾಂಸಗಳಿಂದ ಮಾಡಿದ ಮನೆ ಈ ದೇಹ. ಎಲೈ ಮನುಷ್ಯನೇ, ಇದನ್ನು ನೆಚ್ಚಿಕೊಂಡಿರಬೇಡ, ಪರಮಾತ್ಮನನ್ನು ಧ್ಯಾನಿಸಿ ಪರಲೋಕಕ್ಕೆ ಹೋಗು ಎನ್ನುವುದು ಸಾರಾಂಶ. ಹೊಸ ಮೇಷ್ಟ್ರು ಪದ್ಯ ಓದಿ ಅರ್ಥ ಹೇಳುವಾಗ ಮಕ್ಕಳು ಸುಮ್ಮನೆ ಮಿಕ್ಕಿ ನೋಡುತ್ತಾ ಇದ್ರು. ಪದ್ಯ ಬೋಧನೆ ಸಾಕಾಗಿ ರಾಜರತ್ನಂ ಗದ್ಯ ಭಾಗ ತೆಗೆದು ನೋಡಿದರು. ಮೊದಲನೇ ಪಾಠದ ಹೆಸರು ದೇವರು ಎಂಬ ವ್ಯಕ್ತಿಯು ಇರುವುದೇ. ಈ ವಿಚಾರವಾಗಿ ವಿಚಾರಪರ ರಾಯರಿಗೂ ಭಕ್ತಾಗ್ರೇಸರ ಶಾಸ್ತ್ರಿಗಳಿಗೂ ನಡೆಯುವ ಸಂಭಾಷಣೆಯೇ ಪಾಠ. ಯಥಾ ಪ್ರಕಾರ ಮೇಷ್ಟ್ರು ಓದಿದರು, ಮಕ್ಕಳು ಸುಮ್ಮನೆ ಕುಳಿತು ನೋಡಿದರು. ಇನ್ನೊಂದು ಪಾಠದ ಹೆಸರೇ ಗಾಬರಿ ಹುಟ್ಟಿಸುವ ಹಾಗಿತ್ತು, ಸೌವರ್ಣ ಮಧ್ಯಸ್ಥಿತಿ. ಚಿಕ್ಕ ಮಕ್ಕಳ ಮನಸ್ಸನ್ನು ಅರಳಿಸಬೇಕಾದ ಪಠ್ಯಪುಸ್ತಕಗಳ ದುಸ್ಥಿತಿಯನ್ನು ನೋಡಿ ರಾಜರತ್ನಂಗೆ ಬೇಸರವಾಯಿತು. ಮಕ್ಕಳು ತಾವೇ ಓದುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಾಗುವಂಥ ಉಲ್ಲಾಸಕರ ಸರಳ ಕವಿತೆಗಳ ರಚನೆ ಅಗತ್ಯ ಎಂದು ಯೋಚಿಸತೊಡಗಿದರು. ಇದೇ ಯೋಚನೆ ಮಾಡುತ್ತಲೇ ಸಂಜೆ ಮೈಸೂರಿನ ದೊಡ್ಡ ಕೆರೆಯ ಏರಿಯ ಮೇಲೆ ನಡೆಯುತ್ತಿದ್ದ ರಾಜರತ್ನಂ ಮನದಲ್ಲಿ ರೂಪುಗೊಂಡ ಮೊದಲ ಪದ್ಯ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಪದ್ಯ ಪ್ರಾರಂಭಗೊಂಡ ರೀತಿಯಿಂದಲೇ ಇದು ಮಕ್ಕಳಿಗೆ ಇಷ್ಟವಾಗಬಹುದೆಂದು ರಾಜರತ್ನಂಗೆ ಖಚಿತವಾಯಿತು. ಅಂದೇ ರಾತ್ರಿ ಪದ್ಯಕ್ಕೆ ಪೂರ್ಣರೂಪವೂ ದೊರಕಿತು. ತುತ್ತೂರಿಯ ನಾದದೊಡನೆ ಅದರ ಬಣ್ಣವೂ ಹಾಳಾಗಿ ಜಂಬದ ಕೋಳಿಗೆ ಗೋಳಾದ ಕಥೆಯನ್ನು ಮರುದಿನ ಎಲ್ಲ ಮಕ್ಕಳು ಕೇಳಿ ಸಂತೋಷಪಟ್ಟರು. ಮಕ್ಕಳಿಂದ ದೊರೆತ ಉತ್ಸಾಹದ ಪ್ರತಿಕ್ರಿಯೆ ಸಡಗರಗಳಿಂದ ರಾಜರತ್ನಂ ಅವರಿಗೆ ತುಂಬ ಸಂತೋಷವಾಯಿತು. ಇಲ್ಲಿಗೆ ಮುಗಿಯಲಿಲ್ಲ. ರಾಜರತ್ನಂ ಹೇಳಿಕೊಡಬಹುದಾದ ಪದ್ಯಗಳಿಗಾಗಿ ಮಕ್ಕಳು ದಿನನಿತ್ಯ ಕಾತರದಿಂದ ಕಾಯತೊಡಗಿದರು. ಒಂದಾದ ಮೇಲೊಂದರಂತೆ ರಾಜರತ್ನಂ ಪದ್ಯಗಳು ಮಕ್ಕಳ ಮನಸ್ಸನ್ನು ಆಕರ್ಷಿಸಿದವು. ಶಾಲೆಯ ಮಕ್ಕಳು ಮಾತ್ರವಲ್ಲ, ನೆರೆಹೊರೆಯ ಅಕ್ಕಪಕ್ಕದ ಬೀದಿಗಳ ಮಕ್ಕಳು ರಾಜರತ್ನಂ ಅವರಿಂದಲೇ ಪದ್ಯಗಳನ್ನು ಹೇಳಿಸಿಕೊಂಡು ಕಲಿತು ನಲಿದಾಡಿದವು. ಮಕ್ಕಳ ತಾಯಿ ತಂದೆಯರು ಸಂತೋಷಪಟ್ಟರು. ಅಂದು ರಾಜರತ್ನಂ ಬರೆದ ಪದ್ಯಗಳು 100 ವರ್ಷ ಕಳೆದ ನಂತರವೂ ಎಳೆಯ ಮಕ್ಕಳಲ್ಲಿ ಹುರುಪು ತುಂಬುವಂತೆಯೇ ಇರುವುದೇ ಅವರ ದೊಡ್ಡ ಸಾಧನೆ ಅಲ್ಲವೇ? ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.